ಆಭರಣ ಪ್ರಿಯರಿಗೆ ಬಂಗಾರದಂಥ ನ್ಯೂಸ್ ಇದು. ಭಾರೀ ಪ್ರಮಾಣದಲ್ಲಿ ಇಳಿದೋಯ್ತು ಚಿನ್ನದ ರೇಟ್. ಏರಿಳಿತಗಳ ನಂತರ ಈಗ ಚಿನ್ನದ ದರಗಳು ಉಲ್ಟಾ ಆಗಿದೆ. ಆಭರಣ ಪ್ರಿಯರಿಗೆ ಬಂಗಾರದಂಥ ನ್ಯೂಸ್ ಇದು. ಭಾರೀ ಪ್ರಮಾಣದಲ್ಲಿ ಇಳಿದೋಯ್ತು ಚಿನ್ನದ ರೇಟ್. ಏರಿಳಿತಗಳ ನಂತರ ಚಿನ್ನದ ದರಗಳು ಈಗ ಉಲ್ಟಾ ಆಗಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆಯಲ್ಲಿ 1300 ರೂಪಾಯಿ ಇಳಿಕೆ ಆಗಿದೆ. ಮತ್ತೆ 1.59 ಲಕ್ಷಕ್ಕೆ ಇಳಿದ 10 ಗ್ರಾಂ ಚಿನ್ನದ ಬೆಲೆ. ಆದರೆ ಬೆಳ್ಳಿ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ದೇಸಿ ಮಾರ್ಕೆಟ್ನಲ್ಲಿ ನಿನ್ನೆಯಿಂದ ಬೆಳ್ಳಿ ಬೆಲೆ ಸ್ಥಿರವಾಗಿದೆ. ಇದು ಕೆಜಿ ಬೆಳ್ಳಿಯ ಬೆಲೆ 2.70 ಲಕ್ಷ ರೂಪಾಯಿ ಇದೆ. ಆಭರಣ ಪ್ರಿಯರಿಗೆ ಇದು ಬಂಗಾರದಂಥ ಸುದ್ದಿ. ಇದು ಭಾರೀ ಪ್ರಮಾಣದಲ್ಲಿ ಚಿನ್ನದ ರೇಟ್ ಈಗ ಇಳಿದಿದೆ. ಏರಿಳಿತಗಳ ನಂತರ ಚಿನ್ನದ ದರಗಳು ಕೂಡ ಈಗ ಉಲ್ಟಾ ಆಗಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆಯಲ್ಲಿ ಈಗ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಇನ್ನು ಮತ್ತೆ 1.59 ಲಕ್ಷಕ್ಕೆ 10 ಗ್ರಾಂ ಚಿನ್ನದ ಬೆಲೆ ಇಳಿದಿದೆ. ಆದರೆ ಬೆಳ್ಳಿ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ದೇಸಿ ಮಾರ್ಕೆಟ್ನಲ್ಲಿ ನಿನ್ನೆಯಿಂದ ಬೆಳ್ಳಿಯ ಬೆಲೆ ಸ್ಥಿರ ಆಗಿದೆ. ಇದು ಕೆಜಿ ಬೆಳ್ಳಿಯ ಬೆಲೆ 2.70 ಲಕ್ಷ ರೂಪಾಯಿ ಇದೆ. ಒಟ್ಟಿನಲ್ಲಿ ಒಂದು ಚಿನ್ನವನ್ನು ಖರೀದಿ ಮಾಡುವಂತಹ ಗ್ರಾಹಕರಿಗೆ ಇದು ಬಹಳ ಒಂದು ಸಿಹಿಯ ಸುದ್ದಿ ಅಂತ ಹೇಳಬಹುದು. ಯಾಕೆಂತಂದರೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಅಂದರೆ ಕಡಿಮೆ ಆಗಿರೋದು, ತೀರಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ ಅಂದರೂ ಕೂಡ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗಿದೆ. ಈಗ 10 ಗ್ರಾಂ ಶುದ್ಧ ಚಿನ್ನದ ಬೆಲೆಯಲ್ಲಿ 1300 ರೂಪಾಯಿ ಇಳಿಕೆ ಆಗಿದೆ ಅಂತಂದರೆ ಅವ್ರಿಗೆ ಎಷ್ಟೋ ಖುಷಿ ಆಗುತ್ತೆ. ಯಾಕೆಂತಂದರೆ 1300 ರೂಪಾಯಿ ಸೇವ್ ಆಗುತ್ತೆ. ಈಗ ಅದೇ ಒಂದು 1300 ರೂಪಾಯಿ ತೊಗೊಳ್ತೀವಿ ಅಂತಂದ್ರೂ ಕೂಡ ಈಗ ನಾರ್ಮಲಾಗಿ ಏನಾದರೂ ಒಂದು ಚಿನ್ನ ಖರೀದಿ ಮಾಡಲೇಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗ್ರಾಹಕರಿಗೆ ಇದು ಸಿಹಿಯ ವಿಚಾರ. ಆದರೆ ಹೂಡಿಕೆದಾರರಿಗೆ ಸ್ವಲ್ಪ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರು ಹಾಕಿದಂಥ ಹಣ ಸ್ವಲ್ಪ ಲಾಸ್ ಆಗುವ ಸಾಧ್ಯತೆ ಕೂಡ ಇದೆ. ಆದರೆ ಕೆಜಿ ಬೆಳ್ಳಿಯ ಬೆಲೆಯನ್ನು ನಾವು ಗಮನಿಸ್ತಾ ಹೋದರೆ 2.70 ಲಕ್ಷ ರೂಪಾಯಿ ಇದೆ. ಅಂದರೆ ಒಟ್ಟಿನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಬೆಳ್ಳಿ ಬೆಲೆಯಲ್ಲಿ. ಆದರೆ ಚಿನ್ನದ ರೇಟ್ ಮಾತ್ರ 1300 ರೂಪಾಯಿ ಇಳಿಕೆ ಆಗಿದೆ. ಹಾಗಾಗಿ ಗ್ರಾಹಕರಿಗೆ ಒಂದು ರೀತಿಯ ಖುಷಿಯ ವಿಚಾರ. ಆದರೆ ನಾಳೆ ಇದೇ ರೀತಿ ಇಳಿಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ನಾಳೆ ಏನಾದರೂ ಏರಿಕೆ ಆದರೂ ಆಗಬಹುದು. ಯಾಕೆಂತಂದರೆ ಒಂದು ಚಿನ್ನ ಮತ್ತು ಬೆಳ್ಳಿಯ ದರಗಳು ಶೇರ್ ಮಾರ್ಕೆಟ್ನಲ್ಲಿ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಇವತ್ತಿದ್ದಂತಹ ರೇಟ್ ನಾಳೆ ಇರೋದಿಲ್ಲ, ನಾಳೆ ಇದ್ದಂತಹ ರೇಟ್ ನಾಡಿದ್ದಿರೋದಿಲ್ಲ. ಸ್ವಲ್ಪ ಬದಲಾವಣೆಗಳು ಆಗ್ತಲೇ ಇರುತ್ತೆ. ಒಂದು ದಿನ ಏರಿಕೆ ಆಗಬಹುದು ಅಥವಾ ಒಂದು ದಿನ ಕಡಿಮೆ ಆಗಬಹುದು. ಒಟ್ಟಿನಲ್ಲಿ ಇವತ್ತಂತೂ ಈ ಒಂದು ಚಿನ್ನದ ರೇಟ್ನಲ್ಲಿ 1300 ರೂಪಾಯಿ ಇಳಿಕೆ ಆಗಿದೆ. 10 ಗ್ರಾಂ ಶುದ್ಧ ಚಿನ್ನವನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಒಂದು ಪರ್ಚೇಸ್ ಮಾಡುವ ದುಡ್ಡು ಏನಿದೆ ಅದರ ಒಂದು 1300 ರೂಪಾಯಿ ಕಡಿಮೆ ಬೀಳುತ್ತೆ ಅಷ್ಟೇ ನಿಮಗೆ. ಮತ್ತು 1.59 ಲಕ್ಷಕ್ಕೆ 10 ಗ್ರಾಂ ಚಿನ್ನದ ಬೆಲೆ ಇಳಿದಿದೆ. ಆದರೆ ಬೆಳ್ಳಿಯ ರೇಟ್ನಲ್ಲಿ ಮಾತ್ರ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ನಿನ್ನೆ ಏನು ರೇಟ್ ಇತ್ತು ಅದೇ ರೇಟ್ ಇದೆ. ಸದ್ಯಕ್ಕೆ ಒಂದು ಸ್ಥಿರತೆಯನ್ನು ಬೆಳ್ಳಿ ಕಾಪಾಡಿಕೊಂಡಿದೆ. ಇನ್ನು ಕೆಜಿ ಬೆಳ್ಳಿಯ ಬೆಲೆ 2.70 ಲಕ್ಷ ರೂಪಾಯಿ ಇದೆ.